ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಪಾಲು ಆಗಿದ್ರೆ ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಕಾರಣ ಸಿಂಡಿಕೇಟ್ನಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ನಿನ್ನೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದ್ದು ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ಕಾಲ ತಲಾಶ್ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಟಿ ರನ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗ್ಲಾಕಿಕೊಂಡಿದ್ದಾಳೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಈ ಮಧ್ಯೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನೇ ದಿನೇ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ನಟಿ ರನ್ಯಾ ಮನೆಯಲ್ಲಿ ಇಡಿ ತಲಾಶ್, ಸತತ 12 ಗಂಟೆ ಅಧಿಕಾರಿಗಳಿಂದ ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿವಿಧ ಏಜೆನ್ಸಿಗಳ ತನಿಖೆ ಶುರುವಾಗಿದೆ. ಡಿಆರ್ಐ, ಸಿಬಿಐ ನಂತರ ಇಡಿ ತನಿಖೆಗೆ ಎಂಟ್ರಿ ಕೊಟ್ಟಿದ್ದು, ಲ್ಯಾವಿಲಿ ರಸ್ತೆಯ ಬಳಿ ಇರುವ ನಟಿ ರನ್ಯಾ ರಾವ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದರು. ಸತತವಾಗಿ 12 ಗಂಟೆಗಳ ಶೋಧ ಕಾರ್ಯ ನಡೆಸಿದ ಇಡಿ ಅಧಿಕಾರಿಗಳು 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋದರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೆ ಡಿಆರ್ಐ ಶಾಕ್ ಕೊಟ್ಟಿದೆ. ಅಲ್ಲದೆ ರನ್ಯಾ ಹಾಗೂ ಪತಿಯ ಆದಾಯದ ಮೂಲ ಹಾಗೂ ತೆರಿಗೆ ವಿವರವನ್ನ ಕಲೆ ಹಾಕಿದ ಅಧಿಕಾರಿಗಳು ಕೆಲವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಪಾಲು ಆಗಿದ್ರೆ ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಕಾರಣ ಸಿಂಡಿಕೇಟ್ನಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ನಿನ್ನೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದ್ದು ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ಕಾಲ ತಲಾಶ್ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಟಿ ರನ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗ್ಲಾಕಿಕೊಂಡಿದ್ದಾಳೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಈ ಮಧ್ಯೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನೇ ದಿನೇ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ನಟಿ ರನ್ಯಾ ಮನೆಯಲ್ಲಿ ಇಡಿ ತಲಾಶ್, ಸತತ 12 ಗಂಟೆ ಅಧಿಕಾರಿಗಳಿಂದ ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿವಿಧ ಏಜೆನ್ಸಿಗಳ ತನಿಖೆ ಶುರುವಾಗಿದೆ. ಡಿಆರ್ಐ, ಸಿಬಿಐ ನಂತರ ಇಡಿ ತನಿಖೆಗೆ ಎಂಟ್ರಿ ಕೊಟ್ಟಿದ್ದು, ಲ್ಯಾವಿಲಿ ರಸ್ತೆಯ ಬಳಿ ಇರುವ ನಟಿ ರನ್ಯಾ ರಾವ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದರು. ಸತತವಾಗಿ 12 ಗಂಟೆಗಳ ಶೋಧ ಕಾರ್ಯ ನಡೆಸಿದ ಇಡಿ ಅಧಿಕಾರಿಗಳು 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋದರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೆ ಡಿಆರ್ಐ ಶಾಕ್ ಕೊಟ್ಟಿದೆ. ಅಲ್ಲದೆ ರನ್ಯಾ ಹಾಗೂ ಪತಿಯ ಆದಾಯದ ಮೂಲ ಹಾಗೂ ತೆರಿಗೆ ವಿವರವನ್ನ ಕಲೆ ಹಾಕಿದ ಅಧಿಕಾರಿಗಳು ಕೆಲವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಪಾಲು ಆಗಿದ್ರೆ ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಕಾರಣ ಸಿಂಡಿಕೇಟ್ನಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ನಿನ್ನೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದ್ದು ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ಕಾಲ ತಲಾಶ್ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಟಿ ರನ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗ್ಲಾಕಿಕೊಂಡಿದ್ದಾಳೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಈ ಮಧ್ಯೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನೇ ದಿನೇ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ನಟಿ ರನ್ಯಾ ಮನೆಯಲ್ಲಿ ಇಡಿ ತಲಾಶ್.
ಸತತ 12 ಗಂಟೆ ಅಧಿಕಾರಿಗಳಿಂದ ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿವಿಧ ಏಜೆನ್ಸಿಗಳ ತನಿಖೆ ಶುರುವಾಗಿದೆ. ಡಿಆರ್ಐ, ಸಿಬಿಐ ನಂತರ ಇಡಿ ತನಿಖೆಗೆ ಎಂಟ್ರಿ ಕೊಟ್ಟಿದ್ದು, ಲ್ಯಾವಲಿ ರಸ್ತೆಯ ಬಳಿ ಇರುವ ನಟಿ ರನ್ಯಾರಾವ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದರು. ಸತತವಾಗಿ 12 ಗಂಟೆಗಳ ಶೋಧ ಕಾರ್ಯ ನಡೆಸಿದ ಇಡಿ ಅಧಿಕಾರಿಗಳು 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋದರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೆ ಡಿಆರ್ಐ ಶಾಕ್ ಕೊಟ್ಟಿದೆ. ಅಲ್ಲದೆ ರನ್ಯಾ ಹಾಗೂ ಪತಿಯ ಆದಾಯದ ಮೂಲ ಹಾಗೂ ತೆರಿಗೆ ವಿವರವನ್ನ ಕಲೆ ಹಾಕಿದ ಅಧಿಕಾರಿಗಳು ಕೆಲವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಪಾಲು ಆಗಿದ್ರೆ ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಕಾರಣ ಸಿಂಡಿಕೇಟ್ನಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ನಿನ್ನೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದ್ದು, ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ಕಾಲ ತಲಾಶ್ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಟಿ ರನ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗ್ಲಾಕಿಕೊಂಡಿದ್ದಾಳೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಈ ಮಧ್ಯೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನೇ ದಿನೇ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ನಟಿ ರನ್ಯಾ ಮನೆಯಲ್ಲಿ ಇಡಿ ತಲಾಶ್. ಸತತ 12 ಗಂಟೆ ಅಧಿಕಾರಿಗಳಿಂದ ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿವಿಧ ಏಜೆನ್ಸಿಗಳ ತನಿಖೆ ಶುರುವಾಗಿದೆ. ಡಿಆರ್ಐ, ಸಿಬಿಐ ನಂತರ ಇಡಿ ತನಿಖೆಗೆ ಎಂಟ್ರಿ ಕೊಟ್ಟಿದ್ದು, ಲ್ಯಾವಲಿ ರಸ್ತೆಯ ಬಳಿ ಇರುವ ನಟಿ ರನ್ಯಾರಾವ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದರು. ಸತತವಾಗಿ 12 ಗಂಟೆಗಳ ಶೋಧ ಕಾರ್ಯ ನಡೆಸಿದ ಇಡಿ ಅಧಿಕಾರಿಗಳು 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋದರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೆ ಡಿಆರ್ಐ ಶಾಕ್ ಕೊಟ್ಟಿದೆ. ಅಲ್ಲದೆ ರನ್ಯಾ ಹಾಗೂ ಪತಿಯ ಆದಾಯದ ಮೂಲ ಹಾಗೂ ತೆರಿಗೆ ವಿವರವನ್ನ ಕಲೆ ಹಾಕಿದ ಅಧಿಕಾರಿಗಳು ಕೆಲವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಪಾಲು ಆಗಿದ್ರೆ, ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಕಾರಣ ಸಿಂಡಿಕೇಟ್ನಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ನಿನ್ನೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದ್ದು, ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ಕಾಲ